ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಪಾಲಕ್ ಕಡಲೆ ಕಾಳು ಮಸಾಲ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಪಾಲಕ್ ತಗೊಂಡೇನಿ. ಈ ಪಾಲಕ್ನ ನಾನು ಸ್ವಲ್ಪ ಬೇಯಿಸ್ಕೊತೀನಿ. ಇವಾಗ ನೋಡ್ರಿ, ನಾನು ಪಾಲಕ್ನ ಬೇಯಲಿಕ್ಕಿಟ್ಟೇನಿ. ಇದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕ್ರಿ. ನೋಡ್ರಿ, ನಾನು ರಾತ್ರಿ ಕಡಲೆ ಕಾಳನ್ನ ನೆನೆ ಇಟ್ಟಿದ್ನಲ್ಲ, ಇವನ್ನೂ ಸಹ ನಾನು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡ್ರಿ, ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ರೀ. ನೋಡ್ರಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಪಾಲಕ್ನ. ನಾವೀಗ ಇದನ್ನ ನೀರು ಬಸ್ತು ಆರಕ್ಕೆ ಇಡನ್ರಿ. ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡೇನ್ರಿ. 3 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ನಾನು ಮೊದಲಿಗೆ ಇಲ್ಲಿ ಜೀರಾ ಪೌಡ್ರು, ಅಚ್ಕಾರದ ಪುಡಿ, ಅರಿಶಿಣ ಪುಡಿ, ಕಾಳುಮೆಣಸು ಪೌಡ್ರು ಮತ್ತು ಗರಂ ಮಸಾಲ, ಧನಿಯಾ ಪೌಡ್ರು, ಜೀರಿಗೆ, ಉಪ್ಪು, ಹಸಿ ಶುಂಠಿ ಇವಿಷ್ಟು ಮಸಾಲಾನ ಜೋಡಿಸಿಟ್ಕೊಂಡೇನಿ. ಈಗ ನಾವು ಪಾಲಕ್ನ ಬೇಯಿಸಿಟ್ಕೊಂಡಿದ್ವಲ್ರಿ, ಅದನ್ನ ರುಬ್ಕೊಳ್ಳೋಣ್ರಿ. ಈಗ ನಾನು ಒಂದು ಜಾರ್ ತೊಗೊಂಡೇನ್ರಿ. ನೋಡ್ರಿ, ಪಾಲಕ್ಕ ಬೇಯಿಸಿಟ್ಕೊಂಡಿದ್ವಲ್ಲ, ಈ ರೀತಿ ನೀರೆಲ್ಲ ಹೋಗಂಗ ಹಿಂಡಿ ಇಟ್ಕೊಂಡೇನಿ. ಈಗ ಇದಕ್ಕೆ ಹಾಕೊಳಕತ್ತೀನಿ. ಈಗ ಇದಕ್ಕೆ 1 ಕಪ್ ಮೊಸರು ತೊಗೊಂಡೇನ್ರಿ. 1 ಕಪ್ ಮೊಸರು ಹಾಕೊಳ್ತೀನಿ. ನಾವು ಈಗ ಇದನ್ನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ್ರಿ. ನೋಡಿ, ಈ ರೀತಿಯಾಗಿ ನುಣ್ಣಗ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಈಗ ನಾವು ಒಗ್ಗರಣೆನ ಹಾಕೊಳ್ಳೋಣ ಬರ್ರಿ. ನಾನೀಗ ಒಂದು ಕಡಾಯಿನ ಕಾಯ್ಲಿಕ್ಕೆ ಇಟ್ಟೇನಿ. ಈಗ ಅದಕ್ಕೆ ನಾವು ಎಣ್ಣೆ ಹಾಕೊಳ್ಳೋಣ್ರಿ. ನೋಡಿ, ಇವಾಗ ನಾನು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಚೆಂದಾಗಿ ಬೇಯಲಿರಿ. ಇವು ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಎಣ್ಣೆ ಒಳಗೆ ಚೆಂದಾಗಿ ಬೇಯಿಸ್ಕೋಬೇಕ್ರಿ. ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಕೊಳ್ಳೋಣ್ರಿ. ಇದನ್ನು ಕೂಡ ನಾವು ಇದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಎಣ್ಣೆ ಒಳಗೆ ಬೇಯಿಸ್ಕೋಬೇಕ್ರಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ರೀತಿಯಾಗಿ ಬೇಯಿಸ್ಕೊಂಡ್ಮೇಲೆ ನಾವೀಗ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ್ರಿ. ಅರಿಶಿಣ, ಧನಿಯಾ, ಜೀರಾ ಪೌಡ್ರು, ಗರಂ ಮಸಾಲ, ಅಚ್ಕಾರದ ಪುಡಿ, ಪೆಪ್ಪರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕೂಡ ನೋಡಿ ಈ ಥರ ಎಲ್ಲ ಕಲಿಸ್ಕೋಬೇಕು. ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನಾವು ಈ ಮಸಾಲೆ ಹಾಕಿಂದೆ ಈ ಥರ ಕುದಿಯೋವರೆಗೂ ಬಿಡಬೇಕ್ರಿ. ಯಾಕಂದರೆ ಮಸಾಲೆ ಎಲ್ಲ ಹಾಗೆ ಹಾಕಿರ್ತೇವಲ್ಲ, ಹಂಗಾಗಿ
ಇದು ಕುದೀತಂದ್ರೆ ಟೇಸ್ಟ್ ಬೇರೆ ಬರ್ತೈತ್ರಿ. ಇದು ಈಗ ಕುದಿಯೋ ಹೊತ್ತಿಗೆ ನಾವು ಕಡಲೆನ ಬೇಯಿಸಿಟ್ಕೊಂಡಿದ್ವಲ್ರಿ, ಕಡಲೆಕಾಳನ್ನ ಹಾಕ್ಕೊಳ್ಳೋಣ. ನಾವು ಬೇಯಿಸಿ ಹಾಕ್ಕೊಳ್ಳೋದ್ರಿಂದ ಭಾಳ ಹೊತ್ತು ಮಸಾಲ ಎಲ್ಲ ಕುದಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲರಿ. ಯಾಕಂದ್ರೆ ಮೊದಲ ಎಲ್ಲ ಬೇಯಿಸಿರ್ತೇವಲ್ಲ, ಇದು ರುಬ್ಬಿದ ಮೇಲೆ ಪೇಸ್ಟ್ ಒಂದು ಮತ್ತು ಆಮೇಲೆ ನಾವು ಹಾಕಿರ್ತಕ್ಕಂಥ ಮಸಾಲ ಪದಾರ್ಥನೆಲ್ಲ ನಾವು ಒಂದು ಸಲ ಕುದಿ ಬರೋವರೆಗೂ ಬೇಯಿಸ್ಕೊಂಡ್ವಿ ಅಂದ್ರೆ ಇದು ಟೇಸ್ಟ್ ಕೊಡ್ತೈತ್ರಿ. ನೋಡಿ, ನಾವೀಗ ಕಡಲೆಕಾಳು ಹಾಕಿಂದೆ ಇನ್ನೊಂದು ಸಲ ನಾವು ಕುದಿಸ್ಕೊಳ್ಳೋಣ್ರಿ. ನಾವು ಕಡಲೆಕಾಳು ಮಸಾಲ ಮಾಡ್ಕೋಬೇಕಂದ್ರೆ ಪಾಲಕ್ ಆಮೇಲೆ ಮೊಸರು ಹಾಕಿರ್ತೇವಲ್ರಿ, ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕು. ಇಲ್ಲಾಂದ್ರೆ ತಳ ಹತ್ತ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಈಗ ನೋಡ್ರಿ, ಇಷ್ಟು ಕುದ್ರ ಸಾಕ್ರಿ. ನಾವಿವಾಗ ಸರ್ವ್ ಮಾಡೋಣ. ನೋಡಿ, ನಾವಿವಾಗ ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಡಲೆಕಾಳು ಮಸಾಲ ಹೆಂಗೆ ಮಾಡೋದಂತಂದೇಳಿ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಆಮೇಲೆ ಪೂರಿ ಜೊತೆ, ದೋಸೆ ಜೊತೆ ಎಲ್ಲದ್ರ ಜೊತೆನೂ ಟೇಸ್ಟ್ ಮಾಡ್ಬೋದು. ನೀವು ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಟ್ಟೇನಿ. ನೀವು ಒಂದು ಸಲ ಟ್ರೈ ಮಾಡಿ, ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.